ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಇವತ್ತು ಹೇರ್ ಗ್ರೋ ಟಿಪ್ಪನ್ನು ಹೇಳ್ತಾ ಇದ್ದೇನೆ. ಕೂದಲು ಆರೋಗ್ಯವಾಗಿ ದಟ್ಟವಾಗಿ ಉದ್ದವಾಗಿ ಬೆಳಿಬೇಕು ಅಂತಾದರೆ ಈ ಒಂದು ಐಟಮ್ ಇದ್ದರೆ ಸಾಕು. ತುಂಬ ದಪ್ಪವಾಗಿ ದಟ್ಟವಾಗಿ ಕೂದಲು ಬೆಳೀತದೆ. ಇದು ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಫ್ಲ್ಯಾಕ್ಸ್ ಸೀಡ್ಸ್. ಇದು 250 ಗ್ರಾಮ್ಸಿದ್ದು ಪ್ಯಾಕೆಟ್ ಇದೆ. ಇದಕ್ಕೆ ಕೇವಲ 110 ರೂಪಾಯಿ, 1/4 kgಗೆ 110 ರೂಪಾಯಿ. ಬೇರೆ ನೀವು ಡ್ರೈ ಫ್ರೂಟ್ ಅಥವಾ ಪಂಪ್ಕಿನ್ ಸೀಡ್ಸ್ ಡ್ರೈ ಫ್ರೂಟಿಗೆ ಕಂಪೇರ್ ಮಾಡಿದರೆ ಇದು ನಿಮಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಇದನ್ನು ನೀವು ಆರೋಗ್ಯಕ್ಕೆ ಅಥವಾ ವೆಯ್ಟ್ ಲಾಸಿಗೆ, ಕೂದಲ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ಬೋದು. ಫ್ಲ್ಯಾಕ್ಸ್ ಸೀಡ್ಸ್ ಅನ್ನೋದು ವೆಯ್ಟ್ ಲಾಸಲ್ಲಿ ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ಮಾಡುತ್ತೆ. ಹಾಗೆ ಇದು ಕೂದಲ ಬೆಳವಣಿಗೆಯಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್. ಹಾಗೆ ಇದನ್ನು ಹೇಗೆ ತಿನ್ನಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗೆ ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಇದು ಟ್ಯಾಬ್ಲೆಟ್ ಬರ್ತದೆ, ಹೇರ್ ಆಯಿಲ್ ಬರ್ತದೆ, ಶ್ಯಾಂಪೂ ಬರ್ತದೆ, ಎಲ್ಲ ರೀತಿಯಲ್ಲಿ ಕೂಡ ಹೊರಗಡೆ ನಮಗೆ ಸಿಗ್ತದೆ. ಈಗ ಇಷ್ಟೆಲ್ಲ ಮಾಡ್ತಾರಂತ ಹೇಳಿದರೆ ಫ್ಲ್ಯಾಕ್ಸ್ ಸೀಡಿಂದ ಎಷ್ಟೆಲ್ಲ ಲಾಭ ಇದೆ ಅಲ್ವಾ. ಅದನ್ನು ನಾವು ಪಡ್ಕೊಳ್ಬೇಕು ಅಂತ ಇದ್ದರೆ ನಾವು ಮನೆಯಲ್ಲೇ ಇದನ್ನು ಮಾಡಿಕೊಂಡ್ರೆ ಜಾಸ್ತಿ ಬೆನಿಫಿಟನ್ನು ಪಡ್ಕೊಳ್ಬೋದು. ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ ಹೀಗಿರ್ತದೆ. ಕೆಲವರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ. ಫ್ಲ್ಯಾಕ್ಸ್ ಸೀಡ್ಸನ್ನು ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳಿ ಕರೀತಾರೆ. ಇದನ್ನು ಹುರಿಬೇಕು. ಇಲ್ಲಿ ಒಂದು 10 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಒಂದು ತವಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಿರ್ಬೇಕಾದ್ರೆ ಇದು ಪಟ 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 ಅಂತ ಹೇಳಿ ಸೌಂಡ್ ಮಾಡುತ್ತೆ. ನೀವು ಮಾಮೂಲಿಯಾಗಿ ಎಳ್ಳೆಲ್ಲ ಹುರಿತೀರಲ್ವ, ಅದೇ ರೀತಿ ಇದು ಸೌಂಡ್ ಆಗ್ತದೆ. ಒಂದು 3ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಜೋರಾಗಿ ಪಟ ಪಟ ಅಂತ ಹೇಳುವಂಥದ್ದು ಸೌಂಡು ಸ್ವಲ್ಪ ಕಡಿಮೆ ಆಗ್ತದೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಮಾಡಿದರೆ ಕರಟಿ ಹೋಗ್ಬೋದು. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ಮೇಲೆ ಇದನ್ನು ಒಂದು ಚಮಚ ಹಾಗೆ ತಿನ್ನಲಿಕ್ಕೆ ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರ್ತದೆ. ಮಾಮೂಲಿ ನಿಮಗೆ ಎಳ್ಳು ಯಾವ ಥರ ಟೇಸ್ಟ್ ಅನ್ನಿಸ್ತದೆ ಹಾಗೇ ಅನ್ನಿಸ್ತದೆ. ಸ್ವಲ್ಪ ಇದರ ಒಂದು ಘಮ ಬೇರೆ ರೀತಿ ಇರ್ತದೆ. ಆದರೆ ಹಾಗೆ ತಿನ್ನುವುದಕ್ಕಿಂತ ಈ ಥರ ಫ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಇದನ್ನು ಸ್ಮೂತಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಯಾವುದಾದ್ರೂ ನೀವು ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ವೆಯ್ಟ್ ಲಾಸ್ ಸ್ಮೂತಿ, ಬೆಳಿಗ್ಗೆ ಓಟ್ಸ್ ಸ್ಮೂತಿ ಮಾಡ್ತೀರಾ ಅಂತ ಹೇಳಿದರೆ ಇದನ್ನು 1 ಸ್ಪೂನ್ ಹಾಕ್ಕೊಂಡು ತಿನ್ಬೋದು. ತುಂಬಾ ಒಳ್ಳೆಯದು. ಅತಿಯಾಗಿ ಯೂಸ್ ಮಾಡಬೇಡಿ. ದಿನಕ್ಕೆ 1ರಿಂದ 2 ಚಮಚದಷ್ಟು ಉಪಯೋಗಿಸ್ಕೊಳ್ಬೋದು. ಹಾಗೆ ಶುಗರ್ ಪೇಷಂಟ್ಸು ಯೂಸ್ ಮಾಡ್ಬೋದು. PCOD ಇದ್ದವರು, ಥೈರಾಯ್ಡ್ ಇದ್ದವರು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಷ್ಟು ಆರೋಗ್ಯಕರ ಅಂಶ ಇದೆ. ಇದರ ಫ್ಲ್ಯಾಕ್ಸ್ ಸೀಡ್ಸ್ ಆಯಿಲನ್ನು ಹೇರ್ಗೆ ಯೂಸ್ ಮಾಡೋದ್ರಿಂದ ಕೂದಲು ಉದ್ದ ಬರ್ತದೆ. ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತದೆ. ಹಾಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗ್ತದೆ. ಈ ಒಂದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಜೆಲ್ಲಿನ ಅಂಶ ಇರೋದ್ರಿಂದ ಕೂದಲು ತುಂಬಾ ಶೈನಿಯಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಇದಕ್ಕೆ ಕೂದಲಿಗೆ ಬೇಕಾದ ಎಲ್ಲ ಅಂಶವೂ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಇದೆ. ಒಮೆಗಾ ಆ್ಯಸಿಡ್ ಆ ಥರ ಅಂಶಗಳು ಇದರಲ್ಲಿ ಇದೆ. ಇದೆಲ್ಲ ಕೂದಲಿಗೆ ದಟ್ಟವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸನ್ನು ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಹಾಕಿ ಕೂಡ ಕುಡಿಬೋದು. ಇದರಿಂದ ನೀವು ತೂಕ ಕೂಡ ಕಡಿಮೆ ಮಾಡ್ಬೋದು. ವೆಯ್ಟ್ ಲಾಸಲ್ಲಿ ಕೂಡ ಇದು ತುಂಬಾ ಒಂದು ಸಹಾಯ ಮಾಡುತ್ತೆ ನಮಗೆ. ಹಾಗೆ ನೀವು ಚಾಟ್ಸ್ ಮಾಡುವಾಗ ಇರ್ಬೋದು ಅಥವಾ ಸಲಾಡ್ಸ್ ತಿನ್ನುವಾಗ ಅದಕ್ಕೆ ಕೂಡ ಇದನ್ನು 1 ಚಮಚ ಹಾಕಿ ತಿನ್ಬೋದು. ಇದು ನೋಡಿ, ಚೆನ್ನಾಗಿ ಫ್ರೈ ಆಯ್ತು. ಈಗ ಫ್ರೈ ಆದ ನಂತರ ನೆಕ್ಸ್ಟ್ ತಣ್ಣಗೆ ಆಯ್ತಲ್ಲ, ತಣ್ಣಗೆ ಆದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು. ಯಾಕೆ ಅಂತ ಹೇಳಿದರೆ ಅದು ಫ್ಲ್ಯಾಕ್ಸ್ ಸೀಡ್ಸ್ ಲೈಫು ಸ್ವಲ್ಪ ಕಡಿಮೆ. ಇದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ 1 ವಾರಕ್ಕೆ 10 ದಿವಸಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾಡಿಕೊಳ್ಬೇಕು. ಮತ್ತೆ ಪ್ರಿಪೇರ್ ಮಾಡಿ. ಯಾಕೆಂದರೆ ಫ್ರೆಶ್ ಆಗಿ ತಿಂದರೆ ಟೇಸ್ಟ್ ಕೂಡ ಇರ್ತದೆ. 1 ವಾರ ಕಳೆದ ಮೇಲೆ ಅದರ ಮತ್ತೆ ಘಮ ಹೋದರೆ ಅಷ್ಟು ತಿನ್ನಲಿಕ್ಕೆ ನಮಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಫ್ರೆಶ್ ಆಗಿಯೇ ತಯಾರು ಮಾಡಿ ಇಟ್ಕೊಳ್ಳಿ.
ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅದು ಬೇಗನೆ ಕೆಟ್ಟೋಗ್ತದೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ಈಗ ಹುರಿದು ಹುಡಿ ಮಾಡಿದ್ದು ಏನಾಗೋದಿಲ್ಲ ಒಂದು ವಾರಕ್ಕೆ ಎಲ್ಲ. ಹಾಗಾಗಿ ಅದರ ಲೈಫ್ ಕಡಿಮೆ ಇರೋದ್ರಿಂದ ನೀವು ತುಂಬ ಕ್ವಾಂಟಿಟಿಯಲ್ಲಿ ಮಾಡಿ ಇಡದೆ ಸ್ವಲ್ಪ ಸ್ವಲ್ಪವೇ ಮಾಡಿ ಇಟ್ಟರೆ ಮಾಡಲಿಕ್ಕೆ ತುಂಬಾ ಒಂದು 10 ನಿಮಿಷದ ಕೆಲಸ, ಏನೂ ಕಷ್ಟ ಇಲ್ಲ. ಫ್ಲ್ಯಾಕ್ಸ್ ಸೀಡ್ಸ್ ರೇಟ್ ಕೂಡ ಕಡಿಮೆ. ಬೇರೆ ನೀವು ಡ್ರೈ ಫ್ರೂಟ್ಸಿಗೆ ಕಂಪೇರ್ ಮಾಡಿದರೆ ಫ್ಲ್ಯಾಕ್ಸ್ ಸೀಡ್ಸಿಗೆ ತುಂಬಾ ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತದೆ. ಆರಾಮ್ಸೆ ನೀವು ಕೂದಲ ದಟ್ಟವಾಗಿ ಬರಬೇಕು, ನಿಮ್ಮ ಹೇರ್ ಗ್ರೋ ಆಗಬೇಕು ಅಂತ ಇದ್ದೀರಾ, ಇದನ್ನು ನೀವು ಒಂದು ಚಾಲೆಂಜಾಗಿ ತಗೊಳ್ಳಿ. 30 ದಿವಸ ನೀವು ಇದನ್ನು ಡೈಲಿ ಒಂದೊಂದು ಚಮಚದ ಹಾಗೆ ತಗೊಂಡು ಬನ್ನಿ. ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೀತದೆ, ಇದರಲ್ಲಿ ಸಂಶಯವೇ ಇಲ್ಲ. ಖಂಡಿತ ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗರ್ರ 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 ಅಂತ ಹೇಳಿ ಪುಡಿ ಮಾಡಿಕೊಳ್ಬೇಕು. ಒಮ್ಮೆಲೆ ತುಂಬ ಹೊತ್ತು ಮಿಕ್ಸಿ ಇದು ಮಾಡಬಾರ್ದು, ಯಾಕೆಂದರೆ ಅದರಲ್ಲಿ ಎಣ್ಣೆ ಬಿಟ್ಕೊಳ್ತದೆ, ಮುದ್ದೆ ಥರ ಆಗಿಬಿಡ್ತದೆ. ಪೌಡರ್ ಥರ ಆಗಬೇಕಾದ್ರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಒಮ್ಮೆ ಗರ್ರ ಮಾಡೋದು ಆ ಥರ ಮಾಡಿಕೊಳ್ಳಿ. ಇಲ್ಲಿ ಇದನ್ನು ನಾನು ಹೇಗೆ ತಿನ್ನಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. 1 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ ಪೌಡ್ರನ್ನು ಒಂದು ಬೌಲ್ಗೆ ಹಾಕ್ಕೊಂಡೆ. ಹಾಗೆ ಇದಕ್ಕೆ 1ರಿಂದ 2 ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡೆ. ಗಟ್ಟಿ ಮೊಸರು ಹಾಕಿದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಿ ಮನೆಯಲ್ಲೇ ಮಾಡಿಕೊಂಡ ಮೊಸರಾದರೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ಆ ಮೊಸರನ್ನು ಹಾಕಿ ನೀವು ಇನ್ನಿದಕ್ಕೆ ಏನು ಹಾಕೋದು ಬೇಡ, ಹೀಗೇ ತಿನ್ನಿ. ಬೆಳಿಗ್ಗೆ ಅಥವಾ ನೀವು ಎಷ್ಟೊತ್ತಿಗೆ ನಿಮಗೆ ಫ್ರೀ ಉಂಟು ಆಗ ಈ ಥರ ಮಾಡ್ಕೊಂಡು ತಿಂತಾ ಇದ್ದರೆ ಏನೋ ಒಂದು ತುಂಬಾ ಟೇಸ್ಟಿಯಾಗಿ ಬರ್ತದೆ. ಏನೋ ಒಂದು ಡೆಸರ್ಟ್ ತಿಂತಿದ್ದೇವಾ ಅಂತ ಹೇಳುವಷ್ಟು ಟೇಸ್ಟಿಯಾಗಿ ಬರ್ತದೆ. ಫ್ಲ್ಯಾಕ್ಸ್ ಸೀಡ್ಸನ್ನು ಈ ಥರ ಫ್ರೈ ಮಾಡಿ ಪೌಡರ್ ಮಾಡಿ ತಿನ್ನೋದ್ರಿಂದ ಇದರ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ತಿನ್ನಲಿಕ್ಕೆ ಏನೂ ಕಷ್ಟ ಇಲ್ಲ. ಕೂದಲು ನಿಮಗೆ ತುಂಬ ಕಡಿಮೆ ಇದೆ, ತುಂಬ ಉದುರ್ತದೆ ಅಂತಾದರೆ ಇದನ್ನು ಖಂಡಿತ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರಾ, ಇಷ್ಟರವರೆಗೆ ನೋಡಲಿಲ್ಲ ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ, ಹೇರ್ ಕೇರ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.